ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಇವತ್ತು ನಮ್ಮ ಖಾದರ್ ಅವರು ಸ್ಪೀಕರ್ ಸ್ಥಾನ ಜವಾಬ್ದಾರಿ ವಿಧಾನಸೌಧಕ್ಕೆ ಮತ್ತು ಸುವರ್ಣಸೌಧಕ್ಕೆ ಎರಡಕ್ಕೂ ಕೂಡ ಒಂದು ಹೊಸ ಸೊ ಇತಿಹಾಸವುಳ್ಳಂಥ ಸುವರ್ಣಸೌಧದಲ್ಲಿ ಒಂದು ಐತಿಹಾಸಿಕ ಫೋಟೋ, ಫಸ್ಟ್ ಪಾರ್ಲಿಮೆಂಟ್ ಬಸವಣ್ಣವ್ರ ಕಾಲದಲ್ಲಿ ಅಕ್ಕಮಹಾದೇವಿಯವರು ಅದೆಲ್ಲ ಏನು ಪ್ರಾರಂಭ ಮಾಡೋದು ಅದು ಕೂಡ ಭಾವಚಿತ್ರ ಇಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ದ್ವಾರ ಭಾಗಗಳನ್ನು ಬದಲಾವಣೆ ಮಾಡಿದ್ದಾರೆ. ಅಸೆಂಬ್ಲಿಲೂ ಕೂಡ ಒಳ್ಳೊಳ್ಳೆ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ಇತಿಹಾಸವುಳ್ಳಂಥ ಫಸ್ಟು ಅಸೆಂಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಪ್ರಾರಂಭ ಆಗಿಲ್ಲ. ನಮ್ಮ ಮೈಸೂರು ರಾಜಭವನದಲ್ಲಿ ಅದು ಮೈಸೂರಿನಲ್ಲಿ ಏನು ಅಸೆಂಬ್ಲಿ ನಡೀತಾ ಇತ್ತು ಅವತ್ತಿನ ಕಾಲದಲ್ಲಿ ಸುಮಾರು 150 ವರ್ಷದ ಹಿಂದೆ ಆ ಚಿತ್ರ ಕೂಡ ಇಲ್ಲಿ ಎಲ್ಲಿ ನಡೀತಾ ಇತ್ತು ಎಲ್ಲ ಇದೆ. ಮತ್ತು ನಮ್ಮ ಜವಾಹರಲಾಲ್ ನೆಹರು ಕೂಡ ಬಂದು ಇದಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಎಲ್ಲ ಇತಿಹಾಸವನ್ನು ನಮ್ಮ ಶಾಸಕರುಗಳಿಗೆ ಒಳಗಡೆ ಶಾಸಕರು ಮಾತ್ರ ಮಾಜಿ ಶಾಸಕರು ಮತ್ತು ಮಾಧ್ಯಮಗಳು ಮುಂದಿನ ದಿನದಲ್ಲಿ ಅಸೆಂಬ್ಲಿಯ ಮುಖ್ಯವಾದಂಥ ವಿಧಾನಸೌಧದ ಭಾಗಗಳಲ್ಲೂ ಕೂಡ ಚಿತ್ರಗಳನ್ನು ಅಳವಡಿಸಿ ಸಾರ್ವಜನಿಕರು ಕೂಡ ಇದನ್ನು ಉಪಯೋಗಕ್ಕೆ ಆಗಬೇಕು, ತಿಳುವಳಿಕೆ ಆಗಬೇಕು, ಜ್ಞಾನೋದಯ ಆಗಬೇಕು, ಪರಿಚಯ ಆಗಬೇಕು, ಇತಿಹಾಸವನ್ನು ಅವರನ್ನು ಮೆಲುಕಾಗಬೇಕು ಅಂತ ಇವತ್ತು ನಮ್ಮ ಖಾದರ್ ಅವರ ನೇತೃತ್ವದಲ್ಲಿ ದೊಡ್ಡ ಇತಿಹಾಸವನ್ನು ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಶಾಸಕರೆಲ್ಲ ಬಂದು ಇದನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ, ನಾನು ಕೇಳಿ ಮಾಡಿಸಿದ್ದಾರೆ. ನಮ್ಮ ಅಸೆಂಬ್ಲಿಯಲ್ಲಿ ಇರೋ ಪೈಕಿ ನಮ್ಮ ಜಡ್ಜರ ಹಿರಿಯ ಶಾಸಕರು 78ರಲ್ಲಿ ಅಸೆಂಬ್ಲಿಗೆ ಬಂದವರು ಅವರು ಕೂಡ ಉಪಸ್ಥಿತರಿದ್ದಾರೆ.